ನಾವು ಮಾಡಬೇಕಾಗಿರೋ ಕೆಲಸ ಹೋರಾಟ ಯಾವುದು ಅಂತಂದ್ರೆ ಸರ್ಕಾರಿ ಶಾಲೆಗಳ ಉಳಿಸೋದು, ಸರ್ಕಾರಿ ಶಾಲೆಗಳ ಬೆಳೆಸೋದ್ರಿಂದನೇ ಕನ್ನಡ ಉಳಿಯುತ್ತೆ. ಯಾಕೆ ನೋಡ್ಬೋದು, ಇವತ್ತು ಹೋರಾಟ ಮಾಡ್ತಿರೋರು ಯಾರು ಪ್ರೈವೇಟ್ ಸ್ಕೂಲ್ ಹೋಗಿ ಓದಿರುವಂತ ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು ಅಲ್ಲಿಂದ ಕಲ್ತವರಲ್ಲ. ಕನ್ನಡ ಶಾಲೆ ಓದಿ ಕನ್ನಡನ ಕಲಿತು ಕನ್ನಡನ ಬೆಳೆಸಿ ಕನ್ನಡ ಉಳಿಸೋದಕ್ಕೋಸ್ಕರ ಹೋರಾಟ ಮಾಡ್ತಿರೋ ಇವತ್ತು ಕನ್ನಡ ಹೋರಾಟಗಾರರು. ದಯವಿಟ್ಟು ನೀವು ಜನಗಳಲ್ಲಿ ಅತಿ ಹೆಚ್ಚಾಗಿ ಇದು ಮಾಡೋದು ಇಂಥ ಸರ್ಕಾರಿ ಶಾಲೆ ನಿಮ್ಮ ಏರಿಯಾದಲ್ಲಿ ಇರುವಂತ ಸರ್ಕಾರಿ ಶಾಲೆನ ಡೆವಲಪ್ ಮಾಡೋದು, ಅಂದ್ರೆ ಅದನ್ನ ಅಳಿವಿನಂಚಿನಲ್ಲಿರ್ತದೆ. ಅಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸುವಂಥದ್ದು, ಸರ್ಕಾರಿ ಶಾಲೆ ಹಾಳಾಗಿರುತ್ತೆ ಅದನ್ನ ಅಭಿವೃದ್ಧಿ ಪಡಿಸೋದು. ಯಾವ್ದೋ ಒಂದು ದೇವಸ್ಥಾನ ಕಟ್ಟಬೇಕು ಅಂದ್ರೆ ಯಾವ್ದೋ ಎಂ.ಎಲ್.ಎ ಹತ್ರ MP ಹತ್ರ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಹತ್ರ ಹೋಗಿ ಕ್ಯೂ ನಿಂತ್ಕೊಂಡಿದ್ದೆ ಶಾಲೆ ದೇವಸ್ಥಾನ ಅಭಿವೃದ್ಧಿ ಮಾಡೋದಕ್ಕೆ ಹೋಗ್ತೀರಾ? ಒಂದು ಸರ್ಕಾರಿ ಶಾಲೆಗೆ ದಯವಿಟ್ಟು ನೀವೇನೆ ಬರೀ 100 ರೂಪಾಯಿ ಹಾಕಿದ್ರು ಸಾಕು, ನಮ್ಮ ಗ್ರಾಮದ ಎಲ್ಲಾ ಜನರು ಅದನ್ನ ಹೈಟೆಕ್ ಮಾಡ್ಬೋದು. ಯಾವ ಪ್ರೈವೇಟ್ ಸ್ಕೂಲಿಗೂ ಕಮ್ಮಿ ಇಲ್ಲದಂಗೆ ನಾವು ಶೆಡ್ಯೂಲ್ಗೆ ನಿಂತ್ಕೋಬಹುದು. ಅಂತ ಮನಸ್ಥಿತಿಯನ್ನು ನಮ್ಮ ಗ್ರಾಮಸ್ಥರು ನಮ್ಮ ಕನ್ನಡಿಗರು ಬರ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದು ಬ್ರಹ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು, ಕಾಪಾಡು ಕಾಮಧೇನು ಜ್ವಾಲಾಮುಖಿ ಬೈರಿಗೆ. ಹೇ ವೀರ ಎದುರಾರೋ ನಿನಗೆ ಮಣಿದೀಪ ಮಣಿಬೇಲಿ ನೀನು